ಹೆಚ್ಚು ಮಟ್ಟ ಕ್ರೀಡೆಪಟುಗಳು ಆಟ ಆಡ್ತಾ ಇದ್ರು, ಮುಂದೆ ಬರೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನಾನು ಅದನ್ನೇ ಕೇಳ್ಕೊಂಡೆ. ಮಂಜಣ್ಣವ್ರು ಇದ್ದಾರೆ, ಅಮರಣ್ಣ ಇದ್ದಾರೆ, ನೀವೆಲ್ಲ ಏನು, ಯಾಕಂದ್ರೆ ಇವತ್ತು ಮೀಡಿಯಾ ಫಾಸ್ಟ್ ಇದೆ. ಅವತ್ತೇನು ಈ ಥರ ಇರಲಿಲ್ಲ. ಒಬ್ಬ ಕಲೆ ಇದ್ದರೆ ಅವ್ನಿಗೆ ಏನಂದ್ರೆ ಏನೋ ಪ್ರೋತ್ಸಾಹ ಕೊಡ್ಬೇಕು ಕಷ್ಟ ಇತ್ತು. ಆದರೆ ಇವತ್ತು ಮೀಡಿಯಾ ಫಾಸ್ಟ್ ಇದೆ. ಎಲ್ಲ ಥರದವರು ಯಾವ ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಇದ್ರೂ ಅವ್ರನ್ನ ಮುಂದೆ ತಗೊಂಡೋಗೋ ಶಕ್ತಿ ನಮ್ಮಲ್ಲಿದೆ, ನಾವು ತಗೊಂಡೋಗ್ತೀವಿ. ಅದಕ್ಕೆ ನಾನು ಹೇಳಿದೆ ಕ್ರೀಡಾಪಟುಗಳಿಗೆ ಒಂದು ಆಟ ಆಡೋಣ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಅವರು ಸುಧಾ ನಮ್ಮ ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕು, ನಾವು ಅದನ್ನ ನೋಡ್ಬೇಕು ಅಂತ ಹೇಳಿ ಅದನ್ನು ಇಟ್ಕೊಂಡು ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಇವತ್ತು ಇಟ್ಕೊಂಡು ಎಲ್ಲದರ ಜೊತೆಗೆ ಈ ಒಂದು ಕಾರ್ಯಕ್ರಮ ನನಗೆ ಮಾಡ್ಕೊಡೋಕ್ಕೆ ನನ್ನ ಸ್ನೇಹಿತರು ಏನು ಈ ಗದ್ಗೆ ಭಾಗದಲ್ಲಿದ್ದಾರೆ, ಶ್ರೀನಿವಾಸ್ ಇರ್ಬೋದು, ವಸಂತಣ್ಣ ಇರ್ಬೋದು, ಪ್ರಕಾಶನ ಇರ್ಬೋದು, ಗುಣೋರ್ ಇರ್ಬೋದು, ಎಲ್ಲರೂ ಸುಧಾ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು. ಅದ್ರ ಜೊತೆಗೇನು ಸುಧಾ ಮಂಜಣ್ಣವರು ಮತ್ತು ಅಮರಣ್ಣವರು ಹಾಗೂ ನಮ್ಮ ಸ್ನೇಹಿತರಾದಂಥ ಅಸ್ಗರ್ ಪಾಷ್ ಅವರು, ಕೃಷ್ಣವರು ಎಲ್ಲರೂ ಸುಧಾ ಮೊನ್ನೆ 3 ದಿನದಲ್ಲೇ ಎಲ್ಲ ಹುಣಸೂರು ತಾಲೂಕಲ್ಲಿ ಪ್ರೆಸ್ ಮೀಟ್ ಮಾಡಿ ಹುಣಸೂರು ಜನತೆಗಳಿಗೆ ನೀವು ರಾಜು ಸೂರಜಗೌಡರದ ಒಂದು ಬರ್ಡೇಗೆ ಹುಟ್ಟುಹಬ್ಬದಕ್ಕೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರು ಸುಧಾ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ ಮೇತ್ತಲ್ ನನ್ನ ಸ್ನೇಹಿತರು, ಅವರು ನನ್ನ ನೋಡ್ ಮಟ್ಟಿಗೆ ಮಂಜಣ್ಣವರು 5-15 ವರ್ಷದಿಂದ ಏನು ರಾಜಕೀಯ ಮಾಡ್ತಿದ್ದಾರೆ, ಪ್ರತಿ ಎಲೆಕ್ಷನಲ್ಲೂ ಬರೋರು. ಒಂದು ಗುರುಪುರದಲ್ಲಿ ನನಗೊಂದ್ಸತಿ ಸಿಕ್ಕಿದ್ರು. ಅಲ್ಲಿವರೆಗೆ ಇವ್ರು ಎಲ್ಲಿದ್ದಾರೆ ಪ್ರಶಾಂತ್ ನನಗೆ ಗೊತ್ತಿಲ್ಲ, ಇವ್ರು ಎಲ್ಲಿದ್ದಾರೆ ಏನು ಮಾಡ್ತಾರೆ ನನಗೇನು ಗೊತ್ತಿಲ್ಲ. ಅಲ್ಲಿ ಸಿಕ್ತಾಗ ರಾಜು ನೀನೇ ಮಾಡ್ತೀನಿ, ಹೀಗೆ ಮಂಜಣ್ಣವ್ರ ಜೊತೆ ಇದ್ದೀನಿ, ಈ ಥರ ನಾನು ಅವ್ರಿಗೆ ಕ್ಯಾನ್ವಸಲ್ಲಿ ಇದ್ದೀನಿ ಅಂದರೆ ಅವರು ಸುಧಾ ಮಂಜಣ್ಣಗೆ ಕ್ಯಾನ್ವಸ್ ಬಂದು ನಾನು ಕರೆದೆ. ಬನ್ನಿ ಇಲ್ಲ ನಾನು ಹಿಂದೇನೆ ಇರ್ತೀನಿ, ಎಲ್ಲ ಮಂಜಣ್ಣಗೋಸ್ಕರ ಅಂತ ಕ್ಯಾನ್ವಸಲ್ಲಿ ಬಂದು ಮಾಡ್ತಿದ್ರು. ಅದು ಆಗ ನಾನು ಮಂಜಣ್ಣಗೂ ಹೇಳಿರಲಿಲ್ಲ, ಅವ್ರು ಅಷ್ಟು ಸಹಾಯ ಮಂಜಣ್ಣ ಮಾಡ್ಕೊಳ್ತಿದ್ರು. ಆದರೆ ಪ್ರತಿ ಎಲೆಕ್ಷನಲ್ಲೂ ಬಂದು ಮಂಜಣ್ಣಗೆ ಏನೇನು ಆಗ್ಬೇಕು ಹೇಳ್ಕೊಂಡು ಹೋಗ್ತಿದ್ರು. ಆದರೆ ಅವ್ರಿಗೆ ಇತ್ತೀಚೆಗೆ ಗೊತ್ತಾಯಿತು ನಾನು ಸುಧಾ ಮಂಜಣ್ಣವ್ರ ಜೊತೆ ರಾಜಕೀಯದಲ್ಲಿ ಇದ್ದೀನಿ, ಮುಂದಿನ ದಿನಗಳಲ್ಲಿ ಏನಾರ ಒಂದು ಅವಕಾಶಗಳು ಸಿಗ್ಬೋದು ಇವನಿಗೆ ಅಂತೇಳಿ ಅವರು ನನಗೆ ಮಂಜಣ್ಣ ಹತ್ರ ಮಾತಾಡಿ ನಾನು ಯಾವಾಗ ನನ್ನ ಬಗ್ಗೆ ಅವರು ಯೋಚನೆ ಮಾಡೋಕ್ಕಾದ್ರು ನಾನು ಸುಧಾ ಮಂಜಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ನಾನು ಹುಣಸೂರು ತಾಲೂಕಲ್ಲಿ ಇರೋವರೆಗೂ ಆ ಮಂಜಣ್ಣ ಇರೋವರೆಗೂ ನಾನು ಅವ್ರಿಗೆ ಸಹಾಯ ಮಾಡಬೇಕು, ಮಂಜಣ್ಣವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಜೊತೆ ಅವರು ಕೂಡ ಹೆಚ್ಚಾಗಿ ಇವತ್ತು ನನ್ನ ಜೊತೆ ನಿಂತಿದ್ದಾರೆ. ಯಾಕಂದರೆ ಮಂಜಣ್ಣವರ ಹಾದಿಲಿ ಅವ್ರು ಹೋಗ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು. ನಾವೆಲ್ಲೇ ಬೆಂಗಳೂರು ಇದ್ರೂ ಪರವಾಗಿಲ್ಲ, ಎಲ್ಲೇ ಇದ್ರೂ ಪರವಾಗಿಲ್ಲ, ಹುಣಸೂರು ತಾಲೂಕು ಮರೆಯೋದು ಬೇಡ, ಮಂಜಣ್ಣವ್ರ ಜೊತೆ ನಾವು ನಿಂತ್ಕೊಳ್ಳೋಣ ಅಂತ ಹೇಳಿ ನನಗೆ ಅವಾಗ ಹೇಳ್ತಾ ಇರ್ತಾರೆ. ಏನೇ ಕಾರ್ಯಕ್ರಮ ಇದ್ರು ಮಂಜಣ್ಣನ ಮಾತ್ರ ನಾನು ಹೇಳೋ ನಾನು ಬರ್ತೀನಿ ಅಂತೇಳಿ. ಈಗ ನನ್ನ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಇದು ಮಾಡಿದ್ದಾರೆ. ಅದೇ ರೀತಿ ನನ್ನ ಡೆವಲಪರ್ಸ್ಗಳಾದ ನನ್ನ ಸ್ನೇಹಿತರು ಸ್ಟೇಜ್ ಮುಂದೆ ಕೂತಿದ್ದಾರೆ. ಅವರೆಲ್ಲ ಒಬ್ಬರು ಇದು ಕುಶಾಲನಗರದವ್ರು ಇದ್ದಾರೆ, ಇನ್ನು ನಮ್ಮ ಈ ಕಡೆ ಮೈಸೂರವರು ಎಲ್ಲ ಇದ್ದಾರೆ. ಹಾಗೇನೆ ಹೇಳ್ತೀನಿ ಲಾಸ್ಟಲ್ಲಿ, ಹಾಗೇನೆ ಈ ಒಂದು ಮಂಜಣ್ಣ ಹೇಳ್ತಾ ಇದ್ರು, ಈಗ ನಮ್ಮ ತಂದೆ ಹುಟ್ಟಿಸಿದ್ರು, ವಿದ್ಯಾಭ್ಯಾಸ ಕಳಿಸಿದ್ರು, ಎಲ್ಲ ಮಾಡಿದ್ರು. ಆದರೆ ಆ ಹೋಗೋ ದಾರಿ ಇದೆಯಲ್ಲ, ನಾನು ಚಾಯ್ಸ್ ಯಾವುದೇ ವ್ಯಕ್ತಿಗಳಾದರೂ ಅಷ್ಟೇ, ನಾವು ಓದ್ತಾ ಇರ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಕಾಲೇಜ್ ಎಲ್ಲ ಆದಮೇಲೆ ನಾವು ಹೋಗೋ ದಾರಿ ಫ್ರೆಂಡ್ಶಿಪ್ ನಾವು ಏನು ಮಾಡ್ತೀವಿ, ಆ ಫ್ರೆಂಡ್ಶಿಪ್ನ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಶಿಪ್ ಮಾಡಿ ಒಳ್ಳೆ ಎಲ್ಲ ಥರ ಫ್ರೆಂಡ್ಶಿಪ್ ಇರ್ತಾರೆ ಅದರಲ್ಲಿ. ಆದರೆ ನಾವು ಚಾಯ್ಸ್ ಮಾಡೋ ರೀತಿ ಕರೆಕ್ಟಾಗಿರಬೇಕು. ನಾನು ಆಗ ಆ ಬಿಸ್ನೆಸ್ಸಲ್ಲಿ ನಾನು ಕೆಲವು ಏಳು ಬೀಳಿ ಇತ್ತು. ನಾನು ಕೆಲವು ತುಂಬ ಕಷ್ಟದಲ್ಲಿ ಕೆಳಗೆ ಇಳಿದಾಗ ನನಗೆ ಕೈ ಎತ್ತಿ ನಿಲ್ಲಿಸಿದವರು ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ಅಣ್ಣ ರೀತಿಯವರು. ಅವರು ಯಾಕೆ ಅಂದರೆ ಕಷ್ಟದಲ್ಲಿ ನಮ್ಗೆ ಇಟ್ಕೊಂಡವ್ರು ನೆನಪು ಮಾಡಬೇಕು. ಆ ಟೈಮಲ್ಲಿ ನನಗೆ ಕೈ ಹಿಡಿದು ಇಲ್ಲಿವರೆಗೆ ನನಗೆ ಅಂದರೆ ಅವ್ರಿಗೆ ಸತ್ಯವಾಗೂ ಗೊತ್ತಿಲ್ಲ, ರಾಜಕೀಯ ಇಷ್ಟ ಇಲ್ಲ ಅವ್ರಿಗೆ. ನನಗೆ ಯಾವ ಎನಿ ಟೈಮ್ ಹೇಳ್ತಾರೆ, ನೀನು ಏನಕ್ಕೆ ರಾಚಿಗೆ ಹೋಯ್ತೆ ಅಂತ ಎನಿ ಟೈಮ್. ಯಾಕೆಂದರೆ ನಾನೊಂದ್ಸತಿ ಮಂಜಣ್ಣವರು ಕೇಳಿದ್ರು ನನಗೆ ಈ ಥರ ನೀನೇನಪ್ಪ ನಿನ್ನ ಸ್ನೇಹಿತರ ಜೊತೆ ಇಲ್ವಾ ಅಂತ. ಅಣ್ಣ ಇಲ್ಲ, ನಾನು ಬೇರೆ ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಅವರು ಏನಕ್ಕೆ ಅವಾಗ ಸ್ವಲ್ಪ ದೂರ ಆದರು ಅಂದರೆ, ನಾನು ಸ್ವಲ್ಪ ರಾಜಕೀಯ ಇಲ್ಲದೆ ಇವ್ರ ಜೊತೆ, ಇವರು ಬಿಸ್ನೆಸ್ಗೆ ರಾಜು ಬರ್ತಾರ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕೆಲವು ಬಿಸ್ನೆಸ್ ಬೇರೆ ಕಡೆ ಇಟ್ಕೊಂಡಾಗ ನಾನು ಬಿಸ್ನೆಸ್ ಇಟ್ಕೊಂಡು ಸ್ವಲ್ಪ ರಾಜಿ ಜೊತೆ. ಯಾಕಂದರೆ ಅವ್ರ ಜೊತೆ ಬಿಸ್ನೆಸ್ ಇದ್ರೆ ಬೆಳಗ್ಗೆ ಹೆಂಗೆ ಅಂದರೆ ಸ್ಕೂಲ್ಗೆ ಹೋದ್ರೆ ಹೆಂಗೆ ನಾವು ಟೈ ಕಟ್ಕೊಂಡು ಸ್ಕೂಲ್ಗೆ ಹೋಗ್ತೀವಿ, ಅದೇ ಥರ ಬಿಸ್ನೆಸ್ಸಲ್ಲಿ ಹಂಗೆ ಸ್ಟ್ರಿಕ್ಟಾಗಿ ಇದ್ಬಿಡ್ಬೇಕು. ರಾಜಕೀಯಕ್ಕೂ ಹೋಗಿಲ್ಲ, ಎತ್ತಗೂ ಹೋಗಿಲ್ಲ. ನಾನು ಯಾವಾಗ ಮಂಜಣ್ಣ ಜೊತೆ ಸ್ವಲ್ಪ ರಾಜಕೀಯ ಇಳಿದೆ ಅವಾಗ ಸ್ವಲ್ಪ ಬಿಸ್ನೆಸ್ ಅವರು ಸಪ್ರೇಟ್ ಮಾಡ್ಕೊಂಡು ನಾವು ಸಪ್ರೇಟ್ ಮಾಡ್ಕೊಂಡು ಬರ್ತೀವಿ. ಆದರೆ ನಂದು ಏನಪ್ಪ ಅಂದರೆ ನಾನು ಈ ಲೆವೆಲ್ಗೆ ಬಂದಿದ್ದೀನಿ ಅಂದರೆ ಅವ್ರದ್ದು ಒಂದು ಏನು ನನಗೆ ಅವತ್ತು ಹೇಳ್ಕೊಟ್ರು ಇದರಿಂದ ಜೊತೆಗೆ ಅವರು ಎಲ್ಲನೂ ನಮಗೆ ಕೈ ಎತ್ತಿದ್ದಾರೆ. ಅವ್ರ ಜೊತೆ ನಾನು ಲಾಸ್ಟ್ವರೆಗೂ
ನಾವು ಕೊನೆವರೆಗೂ ಅವ್ರ ಜೊತೆ ಇರಬೇಕು ಅಂತೇಳಿ ನನ್ನ ಯಾವತ್ತೂ ಅವ್ರನ್ನ ಯಾವುದೇ ಕಾರ್ಯಕ್ರಮದಲ್ಲೂ ಸುತ್ತ ಅವರು ನನ್ನ ಬಿಡಲ್ಲ. ಯಾಕಂದರೆ ತುಂಬ ಮಂಜಣ್ಣ ಹೇಳ್ದಂಗೆ ಅವ್ರು ಈಗ ಹೇಳ್ತಾ ಇದ್ರು, ನೀನು ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಅಂತ. ಯಾಕಂದ್ರೆ ಲಾಸ್ಟಲ್ಲಿ ಹೇಳ್ತೀನಿ, ಯಾಕಂದರೆ ಅವರೇ ನನ್ನ ಇಲ್ಲಿವರೆಗೆ ಬರೋಕ್ಕೆ ಏನೇ ಮಾಡೋಕ್ಕೂ ಅವರೇ ಕಾರಣ. ಅದರಿಂದ ನಾನು ತುಂಬ ಜಾಸ್ತಿ ಮಾತಾಡಿದೆ ಇಲ್ಲಿ. ಯಾಕಂದರೆ ಇವತ್ತು ಎಲ್ಲ ಇದೊಂದು ಬಿಸಿಲಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ತುಂಬ ಬಿಸಿಲು. ಅಂಥದ್ರಲ್ಲಿ ನೀವೆಲ್ಲ ಬಂದು ಈ ಬಿಸಿಲಲ್ಲೂ ಸುಧಾ ನಿಂತ್ಕೊಂಡು ನನ್ನ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ್ದೀರಾ. ನಿಮ್ಗೆಲ್ಲರಿಗೂ ಸುಧಾ ಧನ್ಯವಾದಗಳು. ಥ್ಯಾಂಕ್ ಯು.